ನಡೀತಾ ಇದೆ. ರೈತ ಉತ್ಪಾದಕ ಕಂಪನಿಗಳ ಬಗ್ಗೆ ಹಾಗೂ ಪದಾಧಿಕಾರಿಗಳು ಅಲ್ಲಿರುವಂಥ ನಿರ್ದೇಶಕರಿಗೆ ಸಿಇಒಗಳಿಗೆ ಗೊಂದಲಗಳ ನಡುವೆ ನಡೀತಿರೋದ್ರ ಬಗ್ಗೆ ಒಂದು ಸಣ್ಣ ವಿಚಾರವನ್ನು ಮಂಡಿಸ್ತಾ ಹೋಗ್ತೀನಿ. ನೋಡಿ, FPO 2013ರ ಕಂಪನಿ ಆ್ಯಕ್ಟಲ್ಲಿ ಆ್ಯಡ್ ಆದಿತ್ತು. ಅದಕ್ಕಿಂತ ಮುಂಚೆ ಭಾರತದಲ್ಲಿ 1956ರ ಕಂಪನಿ ಆ್ಯಕ್ಟ್ ಇತ್ತು. ಆ ಕಂಪನಿ ಆ್ಯಕ್ಟ್ ಪ್ರಕಾರ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಇರಲಿಲ್ಲ. 2013ರಲ್ಲಿ ಅದನ್ನು ಮಾಡಿದ್ರು. ಯಾಕೆಂದರೆ ಅದಕ್ಕಿಂತ ಹಿಂದೆ ಒಂದು ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಕ್ಟು, ಇಂಡಸ್ಟ್ರಿಯಲ್ ಲೇಬರ್ ಆ್ಯಕ್ಟು ಅದನ್ನೆಲ್ಲನೂ ಕೂಡ ಜಾರಿ ತರ್ತಾರೆ ಭಾರತದಲ್ಲಿ. ಆಗ ಫಿಕ್ಸೇಷನ್ ಮಾಡಬೇಕು, ವೇಜಸ್ನ ಸ್ಯಾಲ್ರಿ ಕೊಡಬೇಕಲ್ಲ, ಎಲ್ಲರಿಗೂ ಕಾಪಾಡ್ಕೋಬೇಕು, ಎಲ್ಲರ ಹಿತಾಸಕ್ತಿ ಕಾಪಾಡಬೇಕು ಅಂತೇಳಿ ಒಂದು ಚೇಂಜಸ್ ಅಮೆಂಡ್ಮೆಂಟ್ಸ್ಗಳ ಆ್ಯಕ್ಟಲ್ಲಿ ಮಾಡ್ತಾರೆ. ಏನು ಮಾಡ್ತಾರೆ ಆ್ಯಕ್ಟಲ್ಲಿ ಅಂತಂದರೆ, ಅವಶ್ಯಕತೆ ಇರೋ ವಸ್ತುಗಳು, ಅವಶ್ಯಕತೆ ಇಲ್ಲದ ವಸ್ತುಗಳು ಅಂತೇಳಿ 2 ಟೈಪ್ಸ್ ಆಫ್ ಕ್ಯಾಟಗರೀಸ್ ಮಾಡ್ತಾ ಹೋಗ್ತಾರೆ. ಅವಶ್ಯಕತೆ ಇರುವ ವಸ್ತುಗಳ ಬೆಲೆ ಯಾವತ್ತೂ ಜಾಸ್ತಿ ಆಗಬಾರ್ದು. ಅವಶ್ಯಕತೆ ಇಲ್ಲದಿರೋ ವಸ್ತುಗಳ ಬೆಲೆಯನ್ನು ಹೆಂಗೆ ಬೇಕಾದ್ರೂ ಮಾರಾಟ ಮಾಡ್ಕೋಬೋದು ಅಂತ. ಸೊ ರೈತರಿಗೆ ಯಾಕೆ ನಮಗೆ ಬೆಲೆ ನಿಗದಿ ಮಾಡೋ ಅಧಿಕಾರ ಬರಲಿಲ್ಲ ಅಂದರೆ, ನಾವು ಬೆಳೆಯೋದೆಲ್ಲ ಯಾವುದು ಅವಶ್ಯಕತೆ ಇರೋ ವಸ್ತುಗಳು. ಸೊ ಹೀಗಾಗಿ ಅವುಗಳ ಬೆಲೆ ಜಾಸ್ತಿ ಆಗಬೇಕಾದ್ರೆ ಅದು ರೀಸನ್ ಕರೆಕ್ಟ್ ಇತ್ತು. ಅವತ್ತಿದ್ದ ಬಡತನಕ್ಕೆ, ಅವತ್ತು ಏನು ನಮ್ಮ ಭಾರತ ದೇಶದಲ್ಲಿ ಅಷ್ಟು ಬಡತನ, ಆಹಾರದ ಸಮಸ್ಯೆಗಳೆಲ್ಲ ಇತ್ತು, ಆಗ ಅವರು ಅದನ್ನು ಮಾಡಿಕೊಂಡ್ರು. ಅದು ಚೇಂಜಸ್ ಆಗಬೇಕಿತ್ತಲ್ಲ, ಆಗಲಿಲ್ಲ. ಅವಶ್ಯಕತೆ ಇಲ್ಲದಿರೋದೆಲ್ಲ ಹೋಗ್ತಾನೆ ಇತ್ತು. ಸೊ ಯಾವಾಗ ಕಂಪನಿ ಆ್ಯಕ್ಟಲ್ಲಿ ಬೇರೆಯವರಿಗೆಲ್ಲ ಕಂಪನಿಗಳನ್ನು ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟು ನಮಗೆ ಬೆಳೆಯಿರ್ತಕ್ಕಂಥದಕ್ಕೆ ಮಾತ್ರ ಯಾಕೆ ನಮಗೆ ಅಧಿಕಾರವನ್ನು ಕೊಡಲಿಲ್ಲ ಅನ್ನೋದನ್ನ 2013ರ ಕಂಪನಿ ಆ್ಯಕ್ಟ್ ಚೇಂಜಸ್ ಮಾಡಿದಾಗ 2 ಟೈಪ್ಸ್ ಆಫ್ ಅಮೆಂಡ್ಮೆಂಟ್ಸ್ಗಳನ್ನ ಮಾಡ್ತಾರೆ. ಆ ಅಮೆಂಡ್ಮೆಂಟ್ಸ್ಗಳಲ್ಲಿ ಏನು ಚೇಂಜ್ ಆಗುತ್ತೆ, 2 ಹೊಸ ರೀತಿಯ ಕಂಪನಿಗಳನ್ನು ಭಾರತದಲ್ಲಿ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಅವಕಾಶ